ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಪಕ್ಷದವರು ಹೇಳ್ತಾ ಇದ್ದಾರೆ ಪಂಚ ಗ್ಯಾರಂಟಿಗಳೇ ಕಾಂಗ್ರೆಸ್ ಸರ್ಕಾರದ ಸಾಧನೆ, ಅವುಗಳು ಕೂಡ ಜನರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇರುವಂಥ ಆರೋಪ. ಈಗ ಅವರು ರಾಜಕೀಯ ಕಾರಣಗಳಿಗೋಸ್ಕರ ವಿರೋಧ ಮಾಡಬೇಕು ಅಂತ ಮಾಡ್ತಾರೆ. ಆಮೇಲೆ ಯಾವತ್ತೂ ಕೂಡ ವಿಪಕ್ಷಗಳು ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ನಾವೇನಾದ್ರು ತಪ್ಪು ಮಾಡಿದಾಗ ಆ ರೀತಿ ಅಲ್ಲ, ಈ ರೀತಿ ತಿದ್ದುಕೋಬೇಕು, ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಬೇಕು. ಅದು ಆ ಪ್ರವೃತ್ತಿ ಹೋಗ್ಬಿಟ್ಟಿದೆ ಈಗ. ಪ್ರವೃತ್ತಿ ದೇಶದ ಎಲ್ಲ ಭಾಗದಲ್ಲೂ ಕೂಡ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಆ ಪ್ರವೃತ್ತಿ ಹೋಗಿದೆ. ವಿಪಕ್ಷದಲ್ಲಿದ್ದಾರ, ಅವ್ರು ಆಡಳಿತ ಪಕ್ಷದಲ್ಲಿದ್ದಾಗ ಏನು ನಿರ್ಣಯ ತಗೊಂಡಿದ್ರು, ವಿಪಕ್ಷದಲ್ಲಿ ಬಂದಮೇಲೆ ಅದನ್ನು ಬದಲಾವಣೆ ಆಗುತ್ತೆ. ಅದನ್ನು ಟೀಕೆ ಮಾಡಬೇಕು ಅಂತ ಮಾಡ್ತಾರೆ ಅಷ್ಟೇ. ಮತ್ತು ಅವರು ಮಾಡಿರ್ತಕ್ಕಂಥ ಸಾಲಗಳನ್ನು ಅವ್ರು ಹೇಳೋದಿಲ್ಲ. ಬಿಲ್ಸ್ ಬಾಕಿ ಇಟ್ಟೋದ್ರೆ ಹೇಳಲ್ಲ. ಮತ್ತು ಬಡ್ಜೆಟ್ ಇಲ್ಲದೆ 2,70,00,000 ರೂಪಾಯಿ ಯಾವ ರೀತಿ ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟರು ಅದನ್ನು ಕೂಡ ಮಾತಾಡಲ್ಲ ಅವರು. ಸರ್, ನೀವು ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ರಿ. ಅದಾದ ನಂತರ ಸಿದ್ದರಾಮಯ್ಯನವರ ಮೊದಲ ಪೀರಿಯಡ್ನಲ್ಲಿ ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರಿ. ಅದಾದ ನಂತರ ಸ್ವಲ್ಪ ದಿನಗಳ ಕಾಲ ಗೃಹ ಮಂತ್ರಿಯಾಗಿಯೂ ಕೂಡ ಕೆಲಸವನ್ನು ಮಾಡಿದ್ರಿ. ಒನ್ಸ್ ಅಗೇನ್ ಇದೀಗ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯನ್ನು ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು. ಈ ಹಿಂದಿನ 2013ರಿಂದ 18ರ ಅವಧಿ ಮತ್ತು 23ರಿಂದ 26 ಅಂದರೆ ಈ 3 ವರ್ಷದ ಅವಧಿ ಸಾರಿಗೆ ಇಲಾಖೆಯಲ್ಲಿ ನೀವು ಮಾಡಿರುವಂಥ ಮಹತ್ವದ ಬೆಳವಣಿಗೆಗಳೇನೇನು, ಯಾವೆಲ್ಲ ಕಾರ್ಯಗಳಾಗಿದೆ? ಅದಕ್ಕಿಂತಲೂ ಮುಂಚೆ ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದರು. ಆಗ ಲಾರ್ಜ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸು ಮತ್ತು ರಾಜ್ಯ ಹಣಕಾಸು ಒಂದು 4 ಇಲಾಖೆಗಳು ಕೊಟ್ಟಿದ್ದಾರೆ ಅದರಲ್ಲಿ. ಆಮೇಲೆ APMC ಮಿನಿಸ್ಟ್ರು ಆಗಿದೆ. ಮತ್ತು ಈಗ 2013ರಿಂದ 18ರವರೆಗೂ ನಮಗೆ ಟ್ರಾನ್ಸ್ಪೋರ್ಟಲ್ಲಿ ಅಷ್ಟು ಸಮಸ್ಯೆಗಳು ಕಾಣಿಸ್ತಿರಲಿಲ್ಲ ನಮಗೆ. ಆಗ ನಷ್ಟ ಇಲ್ಲದೆ ಇದ್ದರೂ ಕೂಡ ನೋ ಲಾಸ್ ನೋ ಪ್ರಾಫಿಟಲ್ಲಿ ನಡೆಯುವಂಥ ವಾತಾವರಣ ಆಗಿತ್ತು. ಇವನ್ ನಾನು 2017ರಲ್ಲಿ ಗೃಹ ಮಂತ್ರಿ ಆಗೋಕ್ಕೆ ಮುಂಚೆ ನಾನು ನಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗೇ ಇತ್ತು. ಏನೋ ಯೂಶಲ್ ಜನರಲ್ಲಾಗಿ ಬಸ್ಸಸ್ಸು ಅದು ಇದು ತೊಗೊಳಕ್ಕೆ ಸ್ವಲ್ಪ ತೊಗೊಂಡಿರ್ತೀವಿ, ಎಲ್ಲ ಸರ್ಕಾರಗಳು ತೊಗೊಂಡಿರ್ತೀವಿ. ಅಷ್ಟು ಬಿಟ್ಟರೆ ನಾವು ಏನು ಹೊರೆ ಹೊರಿಸಿರಲಿಲ್ಲ, ಯಾವುದೂ ಸಾಲ ಕೂಡ ಬಿಟ್ಟು ಹೋಗಲಿಲ್ಲ. ಕೇವಲ PFದು ಬರೀ 16 ಕೋಟಿ ಮಾತ್ರ ಬಾಕಿ ಇಟ್ಟೋಗಿದ್ವಿ. ಆಮೇಲೆ ಕರೋನಾ ಬಂತು. ನಾನೇನು ಹಿಂದಿನ ಸರ್ಕಾರದಿಂದ ತಪ್ಪುಗಳಿಂದ ಈ ರೀತಿ ಸಂಸ್ಥೆಗಳಾಯಿತು ಅಂತ ಹೇಳೋಕೆ ಹೋಗಲ್ಲ. ಕರೋನಾ ಬಂದಂಥ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ತೀವ್ರ ಹದಗೆಟ್ಟಿತ್ತು. ಆಮೇಲೆ ಆಗಿನ ಸರ್ಕಾರ ಸಪೋರ್ಟು ಮಾಡಿದರು, ಇಲ್ಲ ಅಂತಲ್ಲ. ಇವನ್ ಸ್ಯಾಲ್ರೀಸ್ಗೂ ಕೂಡ ಅಷ್ಟೇ ಹಣ ಇರ್ತಿರಲಿಲ್ಲ. ಆಗ ಕೊಟ್ಟಿದ್ದರು ಬೊಮ್ಮಾಯಿ ಅವ್ರ ಸರ್ಕಾರ. ಇವನ್ ಡೀಸೆಲ್ಗೂ ಹಣ ಇರ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದರು. ಅದನ್ನು ನಾವು ಕೊಟ್ಟಿರೋದನ್ನು ಇಲ್ಲ ಅಂತ ಹೇಳಬಾರ್ದು. ಆಮೇಲೆ ನಾನು ಮತ್ತೆ ಇದೇ ಇಲಾಖೆ ಮಂತ್ರಿ ಆದಾಗ ನಾವು 4,000 ಕೋಟಿ ಸಾಲ ಉಳ್ಕೊಂಡ್ಬಿಟ್ಟಿತ್ತು. PF, ಗ್ರ್ಯಾಚುಯೇಟ್, ಇದು ಕಾಂಟ್ರಾಕ್ಟರ್ಸು ಪೇಮೆಂಟ್ಸು ಎಲ್ಲ ಇರುತ್ತಲ್ಲ, ಪೇಮೆಂಟ್ಸ್ ಬಾಕಿ ಇರುತ್ತಲ್ಲ, ಅದು ನಮಗೆ ರೆಗ್ಯುಲರಾಗಿ ನಮ್ಮ ಇದೆಲ್ಲ ತೊಗೊಳ್ತೀವಲ್ಲ, ಡೀಸೆಲ್ಲು ಎಲ್ಲ ಎಲ್ಲ 4,000 ಕೋಟಿ ಬಾಕಿ ಇತ್ತು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಏನಂದರೆ ನಮಗೆ ಈ 4 ವರ್ಷಕ್ಕೊಮ್ಮೆ ನಮ್ಮದು ವೇತನ ಪರಿಷ್ಕರಣೆ ಆಗುತ್ತೆ. 16ರಲ್ಲಾಗಿತ್ತು, 20ರಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ. ಕರೋನಾ ಇತ್ತು, 21 ಕರೋನಾ ಇತ್ತು, 22ರಲ್ಲಿ ಆಗಲಿಲ್ಲ. 23ಕ್ಕೆ ಡಿಸಿಷನ್ ತೊಗೊಂಡು ಪ್ರಾಸ್ಪೆಕ್ಟಿವ್ ಮಾಡಲಿಲ್ಲ, ಅದು ರೆಟ್ರಾಸ್ಪೆಕ್ಟಿವ್ ಮಾಡಿಬಿಟ್ಟು ಹೋಗ್ಬಿಟ್ರು. ಪ್ರಾಸ್ಪೆಕ್ಟಿವ್ ಮಾಡಿದ್ರು. 1/4/23ರಿಂದ ಜಾರಿ ಅಂತ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಯೂನಿಯನ್ನವರು, ಅಂದರೆ 1/4/20ರಿಂದ ಆಗಬೇಕಾಗಿತ್ತು ಅಂತ. ಈ ಡಿಸ್ಪ್ಯೂಟಲ್ಲಿ ಸ್ವಲ್ಪ ನಿಧಾನ ಆಯಿತು, ಅನೇಕ ಸಭೆಗಳಾಯಿತು. ಕೊನೆಗೆ ಅವರು ಅಲ್ಲೇ ಇದ್ದರು, ನಾವು ಇಲ್ಲೇ ಇದ್ವಿ. ಆಮೇಲೆ ನಾವು ಒಂದು ಹೆಜ್ಜೆ ಮುಂದೆ ಬರ್ತೀವಿ, ನೀವೊಂದು ಹೆಜ್ಜೆ ಮುಂದೆ ಬಂದು ಅಂತ ಮಾತಾಡಿ ಅದು ಕೆಲವರು ಅದಕ್ಕೆ ಏನಾಗುತ್ತೆ, ಈಗ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವರಿಲ್ಲ ಅಂತ ಹೇಳ್ಬೋದು. ಅದರಿಂದ 1/4/25 ಅಂತ ನಾನು ತೀರ್ಮಾನ ಮಾಡಿ ಮೊದಲು 14 ತಿಂಗಳು ಶ್ರೀನಿವಾಸ ಮೂರ್ತಿ ಅವ್ರ ರಿಪೋರ್ಟ್ ಪ್ರಕಾರ 14 ತಿಂಗಳು ಕೊಡಬೇಕು. ಉಳಿದಾಗೆ ಸಂಸ್ಥೆಗಳ ಹಣಕಾಸಿನ ಪರಿಸ್ಥಿತಿ ರಾಜ್ಯ ಸರ್ಕಾರ ಏನು ಸಪೋರ್ಟ್ ಮಾಡ್ತಾರೆ ಅದರ ಮೇಲೆ ಉಳಿದು ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವರೊಂದು ಹೇಳಿದರು, ಒಂದು ಸಮಿತಿ ಮಾಡಿದರು.